ನಮ್ದು ಯಾವ ಇ ಸಿ ಯು ಏನೋಪ್ಪ, ನಮ್ದು ಯಾವುದೋ ಒಂದು ಇ ಸಿ ಯು ಐತೆ ಅಂತ ಚಿಕ್ಕದು ಗ್ರೀನ್ ಕಲರ್ ಇರುತ್ತೆ, ಅದು ಇ ಸಿ ಯು ಇರಬೇಕು. ಬಟ್ ಅದರಲ್ಲಿ ಈ ಥರ ಎಲ್ಲ ಪ್ರೋಗ್ರಾಮಿಂಗ್ ಎಲ್ಲ ಮಾಡಿರಲ್ಲ ಗೈಸ್, ಅದಕ್ಕೆ ಇದೆಲ್ಲ ಕಂಫರ್ಟೇಬಲು ಅಲ್ಲ. ನಾವು ಅದಕ್ಕೆ ಎಕ್ಸ್ಪೆರಿಮೆಂಟು ಮಾಡೋಕ್ಕೋಗಿಲ್ಲ ಬೇರೆದಾಗಿ. ಸ್ಟಾಕಲ್ಲಿ ಏನಿದೆ ಅದೇ ಇರಲಿ ಗುರು ಅನ್ನೋದು ಸಾಕು. ಇಷ್ಟು ಈ ಪವರು ಮತ್ತು ಇದಿದ್ದರೆ ವಿತ್ ಲಗೇಜ್ ಹಾಕ್ಕೊಂಡು ಏನು ಬೇಕು ಹೇಳಿ, ವಿತ್ ಲಗೇಜಲ್ಲಿ ನಾನು 100-120 ನೆಮ್ಮದಿಯಾಗಿ ಹೋಗುತ್ತೆ ಗುರು. ಕ್ರೂಸ್ ಮಾಡೋಕೆ ಅಷ್ಟೇ ತಾನೇ ನಾವು ಕ್ರೂಸ್ ಮಾಡೋದು. ಏನು ಅದಕ್ಕಿಂತೇನು 200 ಹೋಯ್ತಿದ್ವಾ ಲಗೇಜ್ ಹಾಕ್ಕೊಂಡು ನಾವು. ನಮ್ಗೆ ಅಷ್ಟೊಂದೆಲ್ಲ ಕವರ್ ಮಾಡಬೇಕು ಟೈಮ್ನ ಅನ್ನೋದೆಲ್ಲ ಇಲ್ಲ ಗುರು. 100 ಹೋದರೂ ಕವರ್ ಮಾಡಬೇಕು. ಕವರ್ ಮಾಡಬೇಕು ಅನ್ನೋದಕ್ಕಿಂತ ಕವರ್ ಮಾಡ್ಬೋದು ಆರಾಮಾಗಿ. ಏನು ಒಂದು ಅರ್ಧ ಗಂಟೆ ನಿಧಾನಕ್ಕೆ ಹೋಯ್ತೀವಾ, 200 ಹೋಗೋದಕ್ಕಿಂತ 100 ಹೋಗೋದಕ್ಕಿಂತ ಇಂಥ ರೋಡ್ಗಳಲ್ಲಿ 200 ಹೋಯ್ತೀಯ ಗುರು ನೀವು, ನಿಜ ಹೇಳು. ಹಾಗೆ ಏನು ಮಾಡೋಕ್ಕಾಗಲ್ಲ. ಈ ಗಾಡಿಗಳೇ ಸಾಕು ಗುರು. ಎಂತೆಂಥ ಗಾಡಿಗಳೈತೆ ಈ ಸೆಗ್ಮೆಂಟಲ್ಲಿ. 220, ಡಾಮಿನರು, NS, KTM ಅಡ್ವೆಂಚರ್ ಐತೆ ಅನ್ಸುತ್ತೆ. 250 ಆಯ್ತಲ್ಲ, KTM ಅಡ್ವೆಂಚರು ಗಾಡಿಗಳೈತೆ ಗುರು ಸಾಕು ಈ ರೋಡ್ಗಳಿಗೆ. ನನಗೆ ಅದರಲ್ಲಿ ಡಾಮಿನರು KTM ಗೊತ್ತು, NS ಈ ಥರ ಅವ್ನು ಸೆಟಪ್ ಮಾಡಿರೋದು ನೋಡಿದ್ದೀನಿ. ಬಟ್ ಫುಲ್ ಲಗೇಜ್ ಹಾಕೊಂಡು ಹೋಗಿರೋದು ನೋಡಿಲ್ಲ ನಾನು. ಟಾಪ್ ಬಾಕ್ಸಲ್ಲಿ ಹಾಕೊಂಡು ಹೋಗಿರೋದು ನೋಡಿದ್ದೀನಿ ನಾನು NS. ಶೇಟ್ ಗಾಯ್ಸ್, ಅಲ್ಲಿಂದ ಬರ್ತಾಯಿದ್ದೀನಿ ಮಾತಾಡಿಕೊಂಡು, ರೆಕಾರ್ಡ್ ಬಟನೇ ಪ್ರೆಸ್ ಮಾಡಿಲ್ಲ ನಾನು. ಆನ್ ಮಾಡಿ ಇಟ್ಬಿಟ್ಟು ಬರ್ತಾಯಿದ್ದೀನಿ. ಏನಿಲ್ಲ ಗೈಸ್, ಅದೇ ಅಲ್ಲಿ ಊಟಕ್ಕೆ ನಿಂತಿದ್ದೆ. ಊಟ ಏನು ಮಾಡಿಲ್ಲ ನಾನು ಆ್ಯಕ್ಚುಲಿ. ಏನು ಒಂದು ಲೋಟ ಹಾಲು, ಒಂದು ಬನ್ನು, 2 ಬಾಳೆಹಣ್ಣು ತಿನ್ಕೊಂಡು ಅಲ್ಲೇ ಒಂದು ಅರ್ಧ ಗಂಟೆ ಚಾರ್ಜ್ಗೆ ಹಾಕಿದ್ದೆ ಏನು ಮೊಬೈಲ್ನ. ಅಲ್ಲಿ ಬಿಡ್ಬೇಕಾದ್ರೆ 61% ಇತ್ತು, ಈಗಾಗಲೇ ಒಂದು 30% ಇಲ್ಲ 25% ಬಂದಿರುತ್ತೆ. ಸೊ 1 ಅವರಲ್ಲಿ ಸೀನ್ಸ್ ಸುಮಾರು ಆಯಿತು. ಯಾರೋ ಪೊಲೀಸ್ಗಳು ಕಳ್ಳರನ್ನ ಹಿಡ್ಕೊಂಡು ಹೋಗ್ತಾಯಿದ್ರು, ರೋಡ್ ದಾಟ್ತಾಯಿದ್ರು. ಆಮೇಲೆ ರೋಡಂತೂ ಫುಲ್ಲು ಅಧ್ವಾನ ಅಂದ್ಕೊಂಬಿಡಿ. ಏನು ರೋಡ್ ಇದು, ಸೈಕ್ ರೋಡ್ ಇದು. ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಗೊತ್ತಾ, ಅಲ್ಲೆಲ್ಲ ರೋಡೆಲ್ಲ ಅಗ್ದಿಟ್ಬಿಟ್ಟವ್ರೆ. ಆಮೇಲೆ ರೋಡೆಲ್ಲ ಚೆನ್ನಾಗೇ ಇಲ್ಲ. ಓ ಅಜ್ಜಿ ಈ ಥರ 2-3 ಜನ ಆಯ್ತಾಗಲಿ ನನಗೆ. ಅಯ್ಯೋ ಏನು ಡ್ರಾಪ್ ಟೆಟ್ಸ್ ಇದು ಹಾಕ್ಬೇಕಾ? ನೀ ಹಾಕಂಗಿಲ್ಲ ಇಲ್ಲ ಇವಾಗ. ನಾನು ಇನ್ನೂ ರೆಡಿ ಆಗಿಲ್ಲ ಅದಕ್ಕೆ ಮಳೆಗೆ. ಮೋಡನೂ ಇಲ್ಲ ಈ ಕಡೆ, ಲೈಟಾಗೈತೆ. ಅದಕ್ಕೆ ಇವೆಲ್ಲ ಬಿಲ್ಡಪ್ಪು. ಓಕೆ ಮೇಡಮ್. ಅಲ್ಲ ನಂದು ನೋಡಿ ಎಂತ ಇದು, ಅಲ್ಲಿಂದ ಮಾತಾಡ್ಕೊಂಬಂದಿದ್ದೀನಿ. ಏನೇನೋ ಮಾತಾಡಿದೆ ಅಂದ್ಕೊಳ್ಳಿ. ಇಟ್ಸ್ ಓಕೆ. ಬಟ್ ಅದೇ ಗೈಸ್, ಈ ಥರ ಸೋಲೋ ರೈಡ್ ಹೋದರೆ ನಾವು ಇಷ್ಟ ಬಂದಿದ್ದು ತಿನ್ಬೋದು, ಸಿಕ್ಕಿದ್ದು ತಿನ್ಬೋದು. ಆ ಥರ ಒಂಥರ ಇದು ಹೆಂಗೆ ಹೇಳ್ತೀರಾ, ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ಏನಿಲ್ಲ. ಹಿಂಗೆ ಬಂದು ಅದೇ ತಿಂದೋ ಇದೇ ತಿಂದೋ ಅಂತ ಇಲ್ಲ. ನನಗೆ ಇದು ಏನು ತಾಳ್ಮೆನೇ ಇರಲಿಲ್ಲ ಗೈಸ್. ಅಲ್ಲಿಗಂಟ ಏನೋ ಹೇಳೋದು ಇವಮ್ಮ ಲೆಫ್ಟಾ, ಅಲ್ಲಿ ತಾಳ್ಮೆನೇ ಇರಲಿಲ್ಲ. ಏನು ಹೋಯ್ತು ಸೈಕೋ ಅಂದರೆ, ಕೈ ಒಂದು ಸ್ವಲ್ಪ ಲೈಟಿಗೆ ನೋವು ಬರ್ತಿತ್ತಾ. ಸೊ ಒಂದಷ್ಟು ದೂರ ಬಂದೆ. ಅದಾದಮೇಲಿಂದ ಆಗಲೇ ಇಲ್ಲ. ಅದಕ್ಕೆ ಅಲ್ಲೇ ಇದಕ್ಕೆ ನಿಲ್ಲಿಸ್ಬಿಟ್ಟಿತ್ತು ಟಿಫನ್ ಮಾಡೋಕ್ಕೆ ಅಂತ. ಹಂಗೂ ನೋಡಿದೆ ಅಲ್ಲಿ ಅದು ಬಂದುಬಿಟ್ಟು ಒಂದು 30 ಕಿಲೋಮೀಟರ್ಸೋ 20 ಕಿಲೋಮೀಟರ್ಸೋ ಬಂದಿದ್ದೆ. ಆದರೂ ಸಿಕ್ಕಿರಲಿಲ್ಲ ಗೈಸ್, ಒಂದು ಹೋಟ್ಲೂ ಸಿಗಲಿಲ್ಲ. ಸದ್ಯ ನಾನು ಅವಾಗ ಅಂದ್ಕೊಂಡೆ ಇಲ್ಲೇ ಬನ್ನು ಮತ್ತು ಬಾಳೆಹಣ್ಣು ತಿನ್ಕೊಂಡು ಸರಿ ಹೋಯಿತು, ಇನ್ನೂ ಮುಂದಕ್ಕೆ ನಡಿ ಅಂದಿದ್ರೆ ಒಂಥರ ಮೆಟ್ಲಾಗ್ಬಿಟ್ಟಿರುವೆ ನಾನು ಅಂತ. ಸೊ ಹಂಗಾಯಿತು.
ಸೋಲೋ ರೈಡಲ್ಲಿ ಇದೆಲ್ಲ ಕಾಮನ್ ಅನ್ಕೊತೀನಿ. ಇದೆಲ್ಲ ಎಕ್ಸ್ಪೀರಿಯೆನ್ಸು ಗೈಸ್, ನೋಡಿ ಅಲ್ಟಿಮೇಟ್ ಎಕ್ಸ್ಪೀರಿಯೆನ್ಸು. ಇದೆಲ್ಲ ಯಾರು ಮಾಡ್ತೀರಾ ಹೇಳಿ? ಮಾಡಬೇಕು ಸೋಲೋ ರೈಡಲ್ಲಿ, ಅದು ಬಜೆಟ್ ಫ್ರೆಂಡ್ಲಿ ಆಗಿ ಹೋಯ್ತಾರೋದು. ಇವೆಲ್ಲ ಮಾಡಬೇಕಾಗಿರೋದೆ. ಕಲ್ದೊಂದು ಇಂಡಿಕೇಟ್ರ್ ಎಲ್ಲ ಏನಿಲ್ಲ, ಅಂದೇ ಗುರು ಆ ಥರ. ಓಕೆ, ಅಂಕಲ್ ನೀವು ಮಿರರ್ ನೋಡ್ಕೊಂಡು ಇದು ಮಾಡಿ ಅಂಕಲ್. ನೀವು ಅಯ್ಯೋ, ನಗಬೇಕೋ ಅಳಬೇಕೋ ಗೊತ್ತಾಗ್ತಾಯಿಲ್ಲ ಇದರಲ್ಲಿ. ಇಲ್ಲಿ ಲೆಫ್ಟ್ ತಾನೇ ಹೇಳಿದ್ದು? ಯಾವ ಲೆಫ್ಟು? ಓ ಆ ಲೆಫ್ಟಾ? ಓಕೆ ಸರಿ, ಆ ಲೆಫ್ಟ್ ಆದರೆ ಸರಿ. ಆವಾಗಲೇ ಇದು ರೋಡ್ ಬೇರೆ ಕನ್ಸ್ಟ್ರಕ್ಷನ್ ಮಾಡ್ತಾವ್ರಾ, ಫುಲ್ಲು ಇಳಿತೈತೆ ನೀರು ಒಳಗಡೆ. ನನಗೆ ಅಯ್ಯೋ, ಸದ್ಯ ನಾನು ಪರ್ಸ್ನಲ್ ಕೆಲಸನ ಅಲ್ಲೇ ಮುಗಿಸ್ಕೊಂಡಿದ್ದಾಯಿತು. ಅಲ್ಲಿ ಅದೇ ಏನು ಬನ್ನು ಮತ್ತು ತಿಂದೆ ಅನ್ನೋಲ್ಲ, ಅಲ್ಲೇ ಮುಗಿಸ್ಕೊಂಡಿದ್ದಾಯಿತು. ಇಲ್ಲ ಅಂದಿದ್ರೆ ಏನು ಹೇಳಿ, ಇಷ್ಟು ದೂರ ಬರೋಕ್ಕೆ ಐತೆ. ಇನ್ನೂ 200 ಕಿಲೋಮೀಟ್ರ್ ಐತೆ. 4.25 ಗಂಟೆ ತೋರಿಸ್ತಾ ಇರೋದು. ಬನ್ನಿ ಫಸ್ಟ್ ಪಿಟ್ ಸ್ಟಾಪ್ ಹಾಕೊಳ್ಳೋಣ. ಎಷ್ಟೊತ್ತು ಅಂತ ಕುಂತ್ಕೊಳ್ಳೋಣ. ಆಗಲೇ 1 ಅವರ್ ಮೇಲೆ ಕುಂತಿರೋದು. ಆ್ಯಕ್ಚುಲಿ ಫೀಲ್ ಹೆಂಗಾಗ್ತಾಯಿದೆ ಅಂದರೆ, ನನಗೆ ಆ ರೋಡು ಚೆನ್ನಾಗಿದ್ದಿದ್ರೆ ಬಂದ್ಬಿಡ್ತಾಯಿದ್ದೆ ನಾನು, ಇನ್ನೂ ಹೊಡೆದ್ಬಿಡ್ತಾಯಿದ್ದೆ. ರೋಡ್ ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ಈ ಥರ ಫೀಲ್ ಆಗ್ತಾ ಇರೋದು ನನಗೆ. NH 69 ಇದು. ಬನ್ನಿ, ಎಷ್ಟಾಗುತ್ತೋ ಅಷ್ಟು ಬಿಡಿಯೋಣ ಫಸ್ಟು. ಈ ರೋಡ್ ಹಿಂದೆ ಇದ್ಬಿಟ್ರೆ ಹೊಡೆದ್ಬಿಡ್ತೀನಿ. ಮುಂದೆ ರೋಡಾ ಅಷ್ಟು ದೂರ ಆಗಲ್ಲ ಏನಪ್ಪ, ಇದೇನೇ ಇಲ್ಲ. ಬಟ್ ಅವಾಗಿಂದ ಹಿಡ್ಕೊಂಡೇ ಕುಂತಿದ್ದೆ ನಾನು, ನನ್ನೊಂಥರ ಬಿಡಿ. ಅಲ್ಲಿ ಒಂದಷ್ಟು ದೂರ 10-12 ನಿಮಿಷ ಹಿಡ್ಕೊಂಡಂಗೆ ಇದ್ದೆ. ಸ್ಟ್ರೈಟ್ ನೋಡೇ ತೋರಿಸ್ತಿದೆ. ಸ್ಟ್ರೈಟ್ ರೋಡ್ ಸಿಕ್ತು ಅಂದ್ಕೊಂಡೆ, ಮತ್ತೆ ಡಿವಿಯೇಷನ್ ಆಗಿ. ಏನು ನಮ್ಮ ಜೀವನ. ದಾನವೇ ಪ್ರಧಾನ.
ಯಾವ ಇವೆಲ್ಲ ಅಲೇ ಸಾಡಲ್ ಬ್ಯಾಗ್ ಉದ್ರಕೊಂಡು ಯೂಸ್ ಆಗಿರಬೇಕು.